ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಂಜಿತ್ ಪಾಂಡೆ SP. ಸುಮ್ಮನೆ ತಿಳ್ಕೊಳ್ಳಿ ಯೂಟ್ಯೂಬ್ ಚಾನಲ್ ಅಲ್ಲಿ ಕಂಟೆಂಟ್ ಏನಂದ್ರೆ, ನೀವು ಆಲ್ಮೋಸ್ಟ್ ಇನ್ಸ್ಟಾದಲ್ಲಿ ತುಂಬಾ ಜನ ಕಮೆಂಟ್ ಆಗ್ತಿದ್ರಿ. ಸೊ ಅದಕ್ಕೆ ಎಲ್ಲಾ ಆನ್ಸರ್ ಸಿಗೋ ತರ ಇದೊಂದು ವಿಡಿಯೋ ಆಗಿರುತ್ತೆ. ಇವತ್ತು ಡೇ ಬ್ಲಾಗ್ ಅಲ್ಲಿ ನಾವು ಎಲ್ಲೆಲ್ಲಿ ಹೋಗ್ತೀವಲ್ಲ, ಒಂದೊಂದೇ ಕ್ವಶನ್ಸ್ ನ ಆನ್ಸರ್ ಮಾಡ್ತಾ ಹೋಗ್ತೀವಿ. ಸೊ ಮಾದೇಶ್ ಅಣ್ಣ ಅವರು ಒಳಗಡೆ ಇದ್ದಾರೆ, ಬನ್ನಿ ಅವ್ರ ಹತ್ರ ಮಾತಾಡ್ತೀನಿ. ಸೊ ಈ ವಿಡಿಯೋ ಏನಾದ್ರು ಸ್ವಲ್ಪ ಎಲ್ಲಾದ್ರೂ ಮಿಸ್ಟೇಕ್ ಆದ್ರೆ ಸೊ ಹೊಟ್ಟೆಗೆ ಹಾಕೊಳ್ಳಿ. ಸೊ ಏನ್ ಮಾಡೋಣ ಇವತ್ತು? ಅದೇ ನಾನು ಹೇಳಿದ್ನಲ್ಲ, ತುಂಬಾ ಕಮೆಂಟ್ಸ್ ಗಳು ಬಂದಿದ್ವು, ಎಲ್ಲರಿಗೂ ರಿಪ್ಲೈ ಮಾಡಕ್ ಆಗ್ಲಿಲ್ಲ. ಸೊ ಎಲ್ರಿಗೂ ರಿಪ್ಲೈ ಮಾಡಕ್ ಆಗಿಲ್ಲ, ಹಂಗಾಗಿ ಈಗ ಇವತ್ತೊಂದು ಡೇ ಬ್ಲಾಗ್ ಮಾಡೋಣ. ಈ ಡೇ ಬ್ಲಾಗ್ ಅಲ್ಲಿ ನಾನು ಕ್ವಶನ್ಸ್ ಓದ್ತೀನಿ, ಅವ್ರು ಏನೇನ್ ಕಮೆಂಟ್ ಹಾಕಿದ್ರಂತ ನೀ ಅದಕ್ಕೆಲ್ಲದಕ್ಕೂ ಆನ್ಸರ್ ಮಾಡ್ಕೊಂತ ಹೋಗ್ಬೇಕು. ನೀನು ಕಮೆಂಟ್ಸ್ ಗಳನ್ನೆಲ್ಲ ನೀನು ಏನೇನಿದೆ ಒನ್ ಬೈ ಒನ್ ಕೇಳ್ತಾ ಹೋಗು. ಸೊ ಅದ್ರ ಬಗ್ಗೆನೇ ಡಿಸ್ಕಷನ್ ಮಾಡ್ಬಿಡೋಣ ಇವತ್ತು, ಹೆಂಗಿದೆನಾ ಹಂಗೆ. ಓಕೆನಾ? ಓಕೆ. ಸೊ ಗೈಸ್, ಇಲ್ಲಿ ನಮ್ಮ ಅಕ್ಕ ಅವರೇ. ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ಕಣಪ್ಪ, ಚೆನ್ನಾಗಿದ್ದೀನಿ. ನೋಡಿ, ಮನೆ ಒಂದ್ ಹೊಸ ನಾಯಿ ಮರಿ ಬಂದೈತೆ. ಇದ್ರ ಹೆಸರು ಏನು? ಅದ್ರ ಹೆಸರು ಬಾಕ್ಸರ್. ನೋಡಕ್ ನಾಯಿ ಇದ್ದಂಗಿದೆ. ಬಾಕ್ಸರ್ ಬಾಕ್ಸರ್ ಬಾಕ್ಸರ್. ಮೂಗಲ್ ಏನೋ ಬೆಳ್ಳಗೈತೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಬಿಡು, ನಮ್ಮ ಆಡಿಯನ್ಸ್ ಕೇಳು, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ. ಸುಮ್ಮನೆ ತಿಳ್ಕೊಳ್ಳಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ನೋಡ್ರಿ, ಕಸ್ಟಮರ್ದೇ ಕಾಲ್ ಆಗಿರ್ತದೆ. ಇನ್ಸ್ಟಾದಿಂದ ಕಾಲ್ ಮಾಡಿದ್ರು. ಯಾಕೆ ಹೋಗ್ತಾ ಇಲ್ಲ? ಹಿಂಗೆ ಮೇಲೆ ಮೇಲೆ ಫೋನ್ ಬರ್ತಾನೆ ಇರ್ತವೆ. ಆನ್ಸರ್ ಮಾಡಿ ಮಾಡಿ ಸಾಕಾಗ್ಬಿಟ್ಟು ಇವತ್ತಿನ ಕಾಲದ ನಾಯಿನ ವಿಡಿಯೋದ ನೋಡಂಗ ಆಗ್ಬಿಟ್ರ ಜನ. ನೋಡ್ರಿ, ನಮ್ ರಾಮ ವಿಡಿಯೋ ಕಾಲ್ ನಲ್ಲಿ ಮೊಮ್ಮಕ್ಳನ್ನ ಆಡಿಸ್ತಾ ಇದಾರೆ ಅಜ್ಜಿ. ಗೈಸ್, ಟೋಟಲ್ ಆಗಿ 44 ಕಮೆಂಟ್ ಇದಾವೆ. ಇವಾಗ ನಾನೊಂದು, ಅಕ್ಕ ಒಂದು, ಒಂದೊಂದೇ ಓದ್ಕೊಂತ ಹೋಗ್ತೀವಿ. ಅಕ್ಕ, ಯಾವ್ದಾದ್ರು ಒಂದ್ ಕಮೆಂಟ್ ಹುಡುಕಿ ಹೇಳ್ಬಿಡು. ಸುಧಾಗಿರಿ ಅಂತ ಅನ್ನೋರು ಹಾಕಿದ್ದಾರೆ. ಸುಧಾಗಿರಿ ಅನ್ನೋರು ಏನಂತ ಹಾಕವ್ರೆ? If I purchase 10 grams, the making and wastage charge ಅಂತ ಹಾಕಿದ್ದಾರೆ. If I purchase, ಅದಕ್ಕೆ ಆನ್ಸರ್ ಮಾಡ್ಬೇಕು, ಕೊಡ್ತಾರೆ. ಸಾಮಾನ್ಯ ಒಂದೊಂದ್ ಅಂಗಡಿಗೆ ಒಂದೊಂದ್ ತರ ವೇಸ್ಟೇಜ್, ಮಜೂರಿ ಅಂತ ಎಲ್ಲ ಹಾಕ್ತಾರೆ. ನಮಗೆ ಬೇರೆಯವ್ರದ್ದು ಗೊತ್ತಿಲ್ಲ. ನಾವು ಮುಂಚೆ ಹಾಕ್ತಾ ಇದ್ವಿ 10, 12, 15 ಈ ತರ ಡಿಪೆಂಡ್ಸ್ ಆನ್ ಡಿಸೈನ್ಸ್ ಎಲ್ಲ ಹಾಕ್ತಾ ಇದ್ವಿ. ಸೊ ಈಗ ತುಂಬಾ ಕಾಂಪಿಟೇಷನ್ ಇರೋದ್ರಿಂದ ನಾವು ಆಲ್ಮೋಸ್ಟ್ ಈಗಲ್ಲ 8 years ಇಂದ ನಾವು 8% ಚಾರ್ಜ್ ಮಾಡ್ತಾ ಇದೀವಿ. ನಮ್ ರೆಗ್ಯುಲರ್ ಕಸ್ಟಮರ್ಸ್ ಎಲ್ಲರಿಗೂ ಗೊತ್ತು, ನಾವು ಆಲ್ಮೋಸ್ಟ್ 8 years ಇಂದ 8% ಚಾರ್ಜ್ ಮಾಡ್ತಾ ಇದೀವಿ. ಮತ್ತೆ ಯಾವ್ದೇ ಎಕ್ಸ್ಟ್ರಾ ಚಾರ್ಜ್ ಹಾಕಲ್ಲ. ಆದ್ರೆ ಇವಾಗ ಜನಕ್ಕೆ, ಬಹಳ ಜನಕ್ಕೆ ಇದು ಗೊತ್ತಾಗಿರೋದು ನಾವು ಇನ್ಸ್ಟಾಗ್ರಾಮ್ ನಲ್ಲಿ ಬಂದ್ಮೇಲೆ. ಯಾಕೆ ಅಂದ್ರೆ 8% ಕೊಡ್ತಿದ್ರಿಂದ ನಾವು ಪ್ರಮೋಷನಲ್ ಚಾರ್ಜಸ್ ಅದರಲ್ಲಿ ಇನ್ಕ್ಲೂಡ್ ಇದ್ರೆ ಅದನ್ನು ಮತ್ತೆ ನಾವು ವೇಸ್ಟೇಜ್ ಅಲ್ಲಿ ಸೇರಿಸಬೇಕಾಗ್ತಿತ್ತು. ಸೊ ಹಾಗಾಗಿ ಮಾಡ್ತಿರ್ಲಿಲ್ಲ. ಇನ್ಸ್ಟಾಗ್ರಾಮ್ ಈಗ ಸೋಷಿಯಲ್ ಮೀಡಿಯಾ ಎಲ್ಲರಿಗೂ ರೀಚ್ ಆಗೋದ್ರಿಂದ ನಾವ್ ಈಗ ಕೇವಲ 8% ಕೊಡ್ತೀವಿ. ಅದು ಇಡೀ ಕರ್ನಾಟಕದಿಂದ ಯಾರು ಬಂದ್ರು, ಜನತೆ ಯಾರು ಬಂದ್ರು, ನಾವು 8% ಕೊಡೋದು. 8% ಇವಾಗಿಂದಲ್ಲ, ಲಾಸ್ಟ್ ಒಂದ್ 7 years ಇಂದಾನು ಇದು 7 to 8 years ಇಂದ ಕೊಡ್ತಿದೀವಿ. ಬಟ್ ಪ್ರಮೋಷನ್ ಅಂತ ಅವಾಗ ಆಗಿದ್ದಿಲ್ಲ. ಈಗ ಸೋಷಿಯಲ್ ಮೀಡಿಯಾದಿಂದ ಪ್ರಮೋಷನ್ ಆಗಿ ಮಾಡ್ತಿದೀವಿ ನಾವು. ತುಂಬಾ ಜನ ಬಂದು ಪರ್ಚೇಸ್ ಮಾಡ್ತಿದ್ದೀರಾ. ಇನ್ನೊಂದು ಕಮೆಂಟ್ ಹೋದ್ರಿ, ಒಬ್ರದ್ದು ಆಯ್ತು. ಅಮೃತ ಎಂ ದೇವರಾಜ್ ಅಂತ. ಅಮೃತ ಎಂ ದೇವರಾಜ್. ನನಗೂ ಡೌಟ್ ಇದೆ. ನನ್ನ ಹತ್ರನೂ ಒಂದು ರೋಸ್ ಗೋಲ್ಡ್ ಕಡ ಇದೆ. ಬಟ್ ಡಿಫರೆನ್ಸ್ ನನ್ಗೂ ಗೊತ್ತಿಲ್ಲ. ಅವ್ರು ಏನಂತ ಕೇಳಿದಾರೆ ಅಂದ್ರೆ, ರೋಸ್ ಗೋಲ್ಡ್ ಬಗ್ಗೆ ಹೇಳಿ. ರೋಸ್ ಗೋಲ್ಡ್ ನಲ್ಲಿ ಜ್ಯುವೆಲರಿ ಮಾಡಿಸ್ಕೊಂಡ್ರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ಗೆ ಗುಡ್ ಆರ್ ಬ್ಯಾಡ್ ಅಂತ. ರೋಸ್ ಗೋಲ್ಡ್ ಅಂದ್ರೆ ಅದು ಸಹ ಗೋಲ್ಡೆ, ನ್ಯಾಚುರಲ್ ಗೋಲ್ಡೆ. ಸೇಮ್ ಹೇಗೆ ನೀವು ಜ್ಯುವೆಲರಿ ಮಾಡಿಸ್ತಿರೋ ಅದೇ ತರ ಗೋಲ್ಡೆ ಅದು. ಆದ್ರೆ ದೇರ್ ಆರ್ 2 types ಆಫ್ ರೋಸ್ ಗೋಲ್ಡ್. ಒಂದು ಪಾಲಿಶ್ ರೋಸ್ ಗೋಲ್ಡ್, ಅಂದ್ರೆ ಪಾಲಿಶ್ ಮಾತ್ರ ರೋಸ್ ಗೋಲ್ಡ್ ಆಗಿರುತ್ತೆ. ಅದು ಕ್ರಮೇಣ ನೀವು ಡೈಲಿ ಯೂಸ್ ಮಾಡ್ತಾ 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 ಅದು ವಾಪಸ್ ಗೋಲ್ಡ್ ಕಲರ್ ಗೆ ಟರ್ನ್ ಆಗುತ್ತೆ. ಆದ್ರೆ ಇನ್ನೊಂದು ಬರುತ್ತೆ ಇಂಪೋರ್ಟೆಡ್ ರೋಸ್ ಗೋಲ್ಡ್. ಅದು ಹೇಗೆ ಅಂದ್ರೆ, ಅವೆಲ್ಲ ಇಂಪೋರ್ಟೆಡ್, ನಮ್ ದೇಶದಲ್ಲಿ ಆಗಲ್ಲ. ಈ ಯುರೋಪಿಯನ್ ಕಂಟ್ರೀಸ್ ಅಲ್ಲೆಲ್ಲ ಸಾಮಾನ್ಯ ಅವರೆಲ್ಲ 18 ಕ್ಯಾರೆಟ್ ಗಿಂತ ಕಮ್ಮಿ ಗೋಲ್ಡೇ ಯೂಸ್ ಮಾಡೋದು. ಅವರಿಗೆ ಯೆಲ್ಲೋಯಿಶ್ ಗೋಲ್ಡ್ ಅಂದ್ರೆ ಇಷ್ಟ ಆಗಲ್ಲ. ಈ USA, UK, ಅದರ್ ಕಂಟ್ರೀಸ್ ಎಕ್ಸೆಪ್ಟ್ ಈ ಮುಸ್ಲಿಂ ಕಂಟ್ರೀಸಿಗೂ ಯೆಲ್ಲೋಯಿಶೇ ಬೇಕು. ದುಬೈ ಎಲ್ಲ ಮುಸ್ಲಿಂ ಇಸ್ಲಾಮಿಕ್ ಕಂಟ್ರಿ ಎಲ್ಲರಿಗೂ ಯೆಲ್ಲೋಯಿಶ್ ಗೋಲ್ಡೇ ಇಷ್ಟ ಅವರಿಗೆ, ಸೇಮ್ ಆಸ್ ಇಂಡಿಯನ್ಸ್ ಅವರು. ಸೊ ಬೇರೆ ಈ ಪಾಶ್ಚಿಮಿಕ ದೇಶಗಳಲ್ಲಿ ಯೆಲ್ಲೋಯಿಶ್ ಗೋಲ್ಡ್ ಇಷ್ಟ ಪಡಲ್ಲ. ಸೊ ಅವ್ರು 18 ಕ್ಯಾರೆಟ್ ಆ ತರ ಹೋಗ್ತಾರೆ. ಈಗ ರೀಸೆಂಟ್ ಆಗ ಒಂದು 10-12 years ಆಯ್ತು ರೋಸ್ ಗೋಲ್ಡ್ ಕಾನ್ಸೆಪ್ಟ್ ಬಂದು. ಮುಂಚೆ ರೋಡಿಯಂ ಕೋಟೆಡ್ ಇದ್ವು, ಪ್ಲಾಟಿನಂ ಕೋಟೆಡ್ ಇದ್ವು. ಈಗ ರೋಸ್ ಗೋಲ್ಡ್ ಬಂದಿದೆ. ಈ ರೋಸ್ ಗೋಲ್ಡ್ ಏನ್ ಮಾಡ್ತಾರೆ ಅಂದ್ರೆ, ಗೋಲ್ಡ್ ನ ಕಾಪರ್ ಕಲರ್ ಗೆ ಚೇಂಜ್ ಮಾಡ್ತಾರೆ. ಈ 2 ತರ ಅನ್ನಲ್ಲ. ಒಂದು ಲೋಕಲ್ ಇಂಡಿಯನ್ ಮೇಡ್ ಬಂದು ಬರೀ ಪಾಲಿಶ್ ಮಾತ್ರ ರೋಸ್ ಗೋಲ್ಡ್ ಹಾಕಿರ್ತಾರೆ. ಡೈಲಿ ಯೂಸ್ ಮಾಡಿದ್ರೆ ಅದು ಹೋಗುತ್ತೆ. ಸೊ ಅವೆಲ್ಲ ವೇಸ್ಟೇಜ್ ಕಮ್ಮಿ. ನೀವು 10% ಆಸ್ ಯೂಶುವಲ್ ಗೋಲ್ಡ್ ಏನಿರುತ್ತೋ ಅದೇ 10 to 12% ರೇಂಜ್ ಅಲ್ಲೇ ಸಿಗುತ್ತೆ ನಿಮಗೆ. ಆದ್ರೆ ಇಂಪೋರ್ಟೆಡ್ ರೋಸ್ ಗೋಲ್ಡ್ ಐಟಮ್ ಬಂದು ಅದು ಒಳಗೆ ಮಾಲಿಕ್ಯೂಲ್ಸ್ ನೇ ಯಾವ ತರ ಮಾಡಿರ್ತಾರೆ ಅಂದ್ರೆ, ಅದು ಯಾವಾಗ್ಲೂ
ರೋಸ್ ಗೋಲ್ಡ್ ಕಲರ್, ಕಾಪರ್ ಕಲರೇ ಇರ್ಬೇಕು, ಆ ತರನೇ ಅದನ್ನ ಮಾಡಿರ್ತಾರೆ. ನೀವು ಡೈಲಿ ಯೂಸ್ ಮಾಡಿ ನೀರ್ ಬಿದ್ರು ಬೆವರಿದ್ರು ಏನಂದ್ರು ಆ ಕಲರ್ ಹೋಗಲ್ಲ. ಸೊ ಆ ಐಟಮ್ ಬಂದು ತುಂಬಾ ಕಾಸ್ಟ್ಲಿ ಇರುತ್ತೆ, ಮೋರ್ ದನ್ 20% ವೇಸ್ಟೇಜ್ ಇರುತ್ತೆ. ನೀವ್ ಇದ್ರಲ್ಲಿ ಕ್ವಶನ್ ಕೇಳಿರೋದು ರೋಸ್ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಒಳ್ಳೇದಾ? ರೋಸ್ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಒಳ್ಳೇದು. ಆದ್ರೆ ರೋಸ್ ಗೋಲ್ಡ್ ಏನು ಇದು ಇಂಪೋರ್ಟೆಡ್ ರೋಸ್ ಗೋಲ್ಡ್ ಇದೆ ಅಲ್ಲ, ಇದು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಒಳ್ಳೇದಾಗಲ್ಲ. ಯಾಕೆ ಅಂದ್ರೆ ನೀವು ಮೋರ್ ದನ್ 20% ವೇಸ್ಟೇಜ್ ಕೊಡ್ತೀರಿ. ಸೊ ನಾಳೆ ನೀವು ಇದನ್ನ ಮುರ್ಸಕ್ ಹೋದ್ರೆ ಲಕ್ಷಕ್ಕೆ 20,000 25,000 ನೀವೇನ್ ಕೊಟ್ಟಿರ್ತೀರೋ ಅದು ಲಾಸ್ ಆಗೇ ಆಗುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಒಳ್ಳೇದಲ್ಲ. ನಿಮಗೆ ಏನಾದ್ರು ಡಿಫ್ರೆಂಟ್ ಐಟಮ್ ಬೇಕು, ನಾನು ಬೇರೆಯವ್ರಿಗಿಂತ ಡಿಫ್ರೆಂಟ್ ಐಟಮ್ ಹಾಕಬೇಕು, ಇಟ್ ಈಸ್ ಎ ಲಕ್ಸುರಿ. ಗೋಲ್ಡೇ ಲಕ್ಸುರಿ, ಗೋಲ್ಡ್ ಒಳಗೆ ಅದು ಇನ್ನೂ ಪ್ರೀಮಿಯಂ ಸೆಗ್ಮೆಂಟ್. ಸೊ ಇನ್ವೆಸ್ಟ್ಮೆಂಟ್ಗೆ ಅಂತಲ್ಲ, ನಿಮಗೆ ಪ್ಯಾಷನ್ ಇದ್ರೆ, ನಿಮಗೆ ಏನಾದ್ರು ಡಿಫ್ರೆಂಟ್ ಆಗಿ ಬೇಕಿದ್ರೆ ಅದಕ್ಕೆ ಹೋಗ್ಬೋದು. ಅದು ಬಿಟ್ಟು ಐ ಡೋಂಟ್ ರೆಕಮೆಂಡ್ ರೋಸ್ ಗೋಲ್ಡ್ ಫಾರ್ ಅನ್ ಇನ್ವೆಸ್ಟ್ಮೆಂಟ್ ಪರ್ಪಸ್. ಗೋಲ್ಡ್ ಈಸ್ ಬೆಟರ್ ಫಾರ್ ಇನ್ವೆಸ್ಟ್ಮೆಂಟ್ ಪರ್ಪಸ್. ಉಮಾ ಗೋಲ್ಡ್ ಅಂದ್ರೆ ಉಮಾ ಗೋಲ್ಡ್ ಅದು ಉಮಾಶ್ರೀ ಯಾವ್ದೋ ಶೂಟಿಂಗ್ ನಾಗೆ ಬಂಗಾರ ಹಾಕ್ಯಂದಿದ್ಲಂತೆ, ಅದಕ್ಕೆ ಅದ್ರ ಹೆಸರು ಉಮಾ ಗೋಲ್ಡ್ ಅಂತ ಇಟ್ಟಾರೆ. ಉಮಾ ಗೋಲ್ಡ್ ನ ಈಗ ಗೋಲ್ಡ್ ಇಲ್ಲ ಗೋಲ್ಡ್ ಅಲ್ಲ, ಅದು ಆರ್ಟಿಫಿಷಿಯಲ್ ಗೋಲ್ಡ್ನೇ. ಅವಾಗ ಉಮಾಶ್ರೀ ಯಾವ್ದೋ ಫಿಲಮ್ ಅಲ್ಲಿ ಬರ್ಸಿದ್ರು ಅಂತ ಅವ್ರ ಹೆಸರು ಉಮಾ ಗೋಲ್ಡ್ ಅಂತ ಫೇಮಸ್ ಆಯ್ತೋ ಏನೋ ಗೊತ್ತಿಲ್ಲ. ಆದ್ರೆ ಈಗ ಅದು ಉಮಾ ಗೋಲ್ಡ್ ಅಂತ ಯಾರು ಕರೆಯಲ್ಲ. ಈಗ ಎಲ್ಲ ಅದಕ್ಕೆ 1 ಗ್ರಾಮ್ ಗೋಲ್ಡ್, ಗೋಲ್ಡ್ ಪ್ಲೇಟೆಡ್, ಗೋಲ್ಡ್ ಶೀಟ್ ಐಟಮು, ಸೊ ಈ ತರ ಬೇರೆ ಬೇರೆ ಹೆಸರಲ್ಲಿ ಮಾರ್ತಾರೆ. ಯಾಕಂದ್ರೆ ಉಮಾ ಗೋಲ್ಡ್ ಅಂದ್ಬಿಟ್ರೆ ಜನಕ್ಕೆ ಡೂಪ್ಲಿಕೇಟ್ ಗೋಲ್ಡ್ ಅನ್ಸುತ್ತಲ್ಲ. ಸೊ ಹಂಗಾಗಿ ಅದು ಹೆಸರು ಚೇಂಜ್ ಮಾಡಿದಾರೆ. 1 ಗ್ರಾಮ್ ಗೋಲ್ಡ್, ಗೋಲ್ಡ್ ಪ್ಲೇಟೆಡ್, ಗೋಲ್ಡ್ ಶೀಟೆಡ್ ಈ ತರ ಮಾರ್ತಾರ ಅದು. ಆದ್ರೆ ಅದು ಹಿಂದಿನ ಕಾಲದಾಗ ಅದನ್ನ ಉಮಾ ಗೋಲ್ಡ್ ಅಂತಾನೆ ಕರೀತಾ ಇದ್ದಾರೆ. ಅಣ್ಣ ಕೆಲವೊಬ್ರು ಅದ್ರಲ್ಲಿ ಕಮೆಂಟ್ ಹಾಕಿದಾರೆ, ಏನಂದ್ರೆ ಸರ್ ಇವಾಗ ನಾವ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು, ನಮ್ಗೆ ಅದಕ್ಕೆ ಏನಾದ್ರು ನಮ್ಗೆ ಗೊತ್ತಾಗ್ತಿಲ್ಲ, ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕು, ಗೋಲ್ಡ್ಗೆ 24 ಅಂತಾರೆ, ಅದು ಅಂತಾರೆ, ಇದು ಅಂತಾರೆ, ಲೆಕ್ಕ ಮಾಡಕ್ ಏನಾದ್ರು ಒಂದು ಕ್ಯಾಲ್ಸಿ ಏನಾರ ಈ ತರ ಇದ್ರೆ ಯೂಸ್ ಆಗುತ್ತೆ. ಬಹಳಷ್ಟು ವೆಬ್ಸೈಟ್ಗಳು ಈಗಲೇ ನಾನ್ ನೋಡ್ದಂಗ್ ಕೆಲವು ವೆಬ್ಸೈಟ್ಗಳು ಇದೆ, ಅದ್ರಲ್ಲಿ ಗೋಲ್ಡ್ ಕ್ಯಾಲ್ಕುಲೇಟರ್ಸ್ ಅಂತಾನೆ ಬಂದಿದೆ. ಅಂದ್ರೆ ನೀವು ಬರೀ ಅದ್ರಲ್ಲಿ ಇವತ್ತಿನ ಗೋಲ್ಡ್ ತೂಕ ಹಾಕಿ ಇವತ್ತಿನ ಪ್ಯೂರ್ ರೇಟ್ ನಿಮಗೆ ಗೊತ್ತಿರುತ್ತಲ್ಲ, ಅದು ಹಾಕ್ಬಿಟ್ರೆ ಸಾಕು. ಒಂದು ಅಪ್ರಾಕ್ಸಿಮೇಟ್ ನಿಮಗೆ 95% ಅಕ್ಯುರೇಟ್ ಆಗಿ ಅದು ನಿಮಗೆ ರೇಟ್ ತೋರಿಸುತ್ತೆ. ಸೊ ಅದೇ ತರದ್ದ ಒಂದು ಕ್ಯಾಲ್ಕುಲೇಟರ್ನ ನಾವು ಸಹ ಲಾಂಚ್ ಮಾಡೋ ಪ್ಲಾನ್ ನಲ್ಲಿ ಇದೀವಿ. ಅತಿ ಶೀಘ್ರದಲ್ಲೇ ಮಾಡ್ತೀವಿ. ನಿಮಗೆ 24 ಕ್ಯಾರೆಟ್, 22 ಕ್ಯಾರೆಟ್, 18 ಕ್ಯಾರೆಟ್, 20 ಕ್ಯಾರೆಟ್ ಎಲ್ಲದ್ರದ್ದು ಐಟಮ್ದು. ಯಾಕೆ ಅಂದ್ರೆ ಬಹಳ ಜನ ನಿನಗೆ ಗೊತ್ತಿರ್ಬೋದು, ಒಂದೊಂದ್ ಅಂಗಡಿಯಲ್ಲಿ ಒಂದೊಂದ್ ರೇಟ್ ಹೇಳ್ತೀವಿ ಅನ್ನೋದು ಕಂಪ್ಲೇಂಟ್ ಇದೆ ಎಲ್ಲಾ ಊರಲ್ಲೂ. ಬರೀ ದಾವಣಗೆರೆ ಅಂತಲ್ಲ, ಇಡೀ ದೇಶದಲ್ಲಿ ನೀವು ಯಾವ ಊರಿಗೆ ಹೋದ್ರು ಒಂದ್ ಅಂಗಡಿಗಿರೋ ರೇಟ್ ಇನ್ನೊಂದ್ ಅಂಗಡಿಯಲ್ಲಿ ಇರಲ್ಲ. ಯಾಕೆ ಅಂದ್ರೆ ದೇರ್ ಆರ್ ಡಿಫ್ರೆಂಟ್ ಕ್ರೈಟೀರಿಯಾ. ಶೋರೂಮ್ ಎಷ್ಟು ದೊಡ್ಡದಿರುತ್ತೆ, ಅವ್ರ ಇನ್ವೆಸ್ಟ್ಮೆಂಟ್ ಎಷ್ಟು ದೊಡ್ಡದಿರುತ್ತೆ, ರೆಡಿ ಐಟಮ್ ಎಷ್ಟಿರುತ್ತೆ, ಸೊ ಇದ್ರ ಮೇಲೆ ಅವ್ರು ಕ್ಯಾಲ್ಕುಲೇಟ್ ಮಾಡಿರ್ತಾರೆ. ಬರೀ ಗೋಲ್ಡ್ ರೇಟ್ ಅಂದಿದ ತಕ್ಷಣ ನೀವು ಗೂಗಲ್ ಅಲ್ಲಿ ನಾನು ನೋಡ್ದೆ ಆ ರೇಟೇ ಕೊಡ್ತಾರೆ, ಸುಳ್ಳು. ಅದು ಆಗ್ಲಿಲ್ದಿದ್ ವಿಷಯ. ಯಾವ ಅಂಗಡಿ ಎಷ್ಟು ದೊಡ್ಡದಿರುತ್ತೋ, ಅದಕ್ಕೆ ಅವ್ರದ್ದು ಎಷ್ಟು ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೋ ಅದ್ರ ಮೇಲೆ ರೇಟ್ ಚೇಂಜ್ ಆಗುತ್ತೆ. ಮ್ಯಾನೇಜಿಂಗ್ ಚಾರ್ಜ್ ಏನು ಏನಂತಾರಲ್ಲ, ಮಜೂರಿ ಚಾರ್ಜ್ ಅಂತ ಹೇಳ್ತಾರಲ್ಲ, ಅದು ಇಂಡೈರೆಕ್ಟ್ಲಿ ಒಂಥರ ಮ್ಯಾನೇಜಿಂಗ್ ಚಾರ್ಜ್. ಅದು ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಕ್ಕೋಸ್ಕರ ಅಂತ ಮಾಡ್ಕೊಂಡಿರೋದು. ಹೆಸರಿಗೆ ಮೇಕಿಂಗ್ ಚಾರ್ಜ್, ಮೇಕಿಂಗ್ ಚಾರ್ಜಸ್ ಅಂತ ಕರಿತೀವಿ ಸಾಮಾನ್ಯ. ಆದ್ರೆ ಅದು ಮ್ಯಾನೇಜ್ ಮಾಡಕ್ಕೆ, ಈ ಬಿಸ್ನೆಸ್ ನ ಮ್ಯಾನೇಜ್ ಮಾಡಕ್ಕೆ ಏನೇನ್ ಬೇಕಾಗುತ್ತೋ ಈ ತರ ಎಲ್ಲ ಚಾರ್ಜಸ್ಗಳು ಹಾಕಿ ಇದನ್ನ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಸಿಕ್ಕಾಬಟ್ಟೆ ಮಾಡಿರೋದ್ರಿಂದ ಸೊ ಅದೆಲ್ಲ ಮಾಡ್ಬೇಕಾಗತ್ತೆ. ಅದು ಮಾಡ್ತಾ ಇರೋ ತಪ್ಪು ಅಂತ ನಾನು ಎಲ್ಲೂ ಹೇಳಲ್ಲ. ಸೊ ನಾನೇ ಅಷ್ಟು ದೊಡ್ಡ ಶೋರೂಮ್ ಮಾಡಿದ್ರು ನಾನು ಮಾಡ್ಬೇಕಾಗುತ್ತೆ. ಟಾಟಾ. ಸೊ ನಮ್ಮ ಅತ್ತೆ ಮತ್ತು ನಮ್ಮ ಮನೆಯವರು ಇಲ್ಲಿ ನಮ್ಮ ಸಿಸ್ಟರ್ ಇಲ್ಲ, ಅವರು ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ನೋಡಕ್ ಬಂದಿದ್ದಾರೆ. ನಾವು ಬರೋಣ, ಒಂಚೂರು ಐಟಮ್ಸ್ ನಾಳೆ ಡೆಲಿವರಿ ಕೊಡೋದು, ಹಾಲ್ ಮಾರ್ಕಿಗೆ ಕೊಡ್ಬೇಕು. ಸೊ ಇವತ್ತು ಅಂಗಡಿ ರಜಾ ಇರೋದ್ರಿಂದ ಶನಿವಾರ ನಾವ್ ಯಾವಾಗ್ಲೂ ಶನಿವಾರ ರಜಾ ಇರ್ತೀವಿ. ನೀನ್ ಶನಿವಾರ ಯಾಕಣ್ಣ ರಜಾ ಮಾಡ್ತೀವಿ? ಇನ್ಸ್ಟಾಗ್ರಾಮ್ ನವರೆಲ್ಲ ಮೆಸೇಜ್ ಹಾಕ್ತಾರೆ, ನಿನ್ನೆಲ್ಲ ನನ್ನ ಅಕೌಂಟಿಗೆಲ್ಲ ಮೆಸೇಜ್ ಹಾಕ್ತಾರೆ, ಸರ್ ನನ್ಗೆ ಇದು ಪ್ರೈಸ್ ಬೇಕು, ಅದು ಪ್ರೈಸ್ ಬೇಕು ಅಂತ. ನೀನ್ ಶನಿವಾರ ರಜಾ ಮಾಡ್ಬಿಡ್ತೀಯಪ್ಪ. ಎಲ್ಲಾರು ವ್ಯಾಪಾರ ಮಾಡಕ್ ನೋಡಿದ್ರೆ ನೀನ್ ರಜಾ ಮಾಡಕ್ಕೆ ನೋಡ್ತೀಯಪ್ಪ. ನಾವು ವಾರದಾಗ 7 ದಿವಸ ನೋಡಿಲಿ ಮತ್ತೆ ಫೋನ್ ಮಾಡಿದ್ರೆ, ವಾರದಾಗ 7 ದಿವಸ ನಾವು ಬರೀ ಅಂಗಡಿಗೆ ಕುಂತಿರ್ತೀವಿ. ಫೋನ್ ಬರ್ತವೆ. ಈ ಒಂದ್ ದಿವಸ ಈ ವೀಕ್ ಆಫ್ ಇದ್ದಂಗೆ ಎಲ್ಲ IT/BT ಅವ್ರಿಗೂ, ನಾವು ಆಕ್ಚುಲಿ ನಾನು ಮುಂಚೆ ANZ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡಿ ಬಂದಿದ್ದೆ. ಸೊ ನಮಗೂ ಶನಿವಾರ ಭಾನುವಾರ ಒಂದ್ ರಿಲೀಫ್ ಸಿಗ್ತಾ ಇತ್ತು. ಆದ್ರೆ ಇಲ್ಲಿ ನಾವು ಅಂಗಡಿಯಲ್ಲಿ ಕುಂತಾಗ ರಿಲೀಫ್ ಸಿಗಲ್ಲ. ಒಂದ್ ನಿಮಿಷ ಅಣ್ಣ, ಬೇಡ ಅಣ್ಣ, ಬೇಡ ಇಲ್ಲ ಇರ್ಲಿ ಹಂಗೆ ಡೆಂಟ್ ಇರ್ಲಿ. ಡೆಂಟ್ ಇದ್ರೆ ಅದು ನಮಗೆ ಗೊತ್ತಾಗತ್ತೆ ನಾವ್ ಇಟ್ಟಿದೀವಿ ಅಂತ, ಇಲ್ಲ ಅಂದ್ರೆ ಗೊತ್ತಾಗಲ್ಲ. ಹುಷಾರ ಡ್ರೈವ್ ಮಾಡ್ತೀವಿ ಡೆಂಟ್ಗಳಿದ್ರೆ.
ನಮ್ಮ ಅಸೋಸಿಯೇಷನ್ ಅವರು ಈಗ ಒಂದು 8 ವರ್ಷದ ಕೆಳಗೆ ಎಲ್ಲರೂ ಶನಿವಾರ ಕಂಪಲ್ಸರಿ ರಜಾ ಮಾಡೋಣ, ಹಾಫ್ ಡೇ ಬೇಡ ಅಂತ ಒಂದ್ ತಿಂಗಳು ಬಹಳ ಪ್ರಯತ್ನ ಪಟ್ರು. ಸೊ ಬಹಳಷ್ಟು ಜನ ಮಾಡಿದ್ರು, ಕೆಲವಷ್ಟು ಜನ ಮಾಡ್ಲಿಲ್ಲ. ಸೊ ನಾವು ಒಂದ್ 2-3 ತಿಂಗಳು ಮಾಡಿದ್ಮೇಲೆ ನಮಗೆ ಅದು ಟೈಮ್ ಶನಿವಾರ ಫ್ರೀ ಇರ್ಬೇಕು ಅನ್ನೋದು ಫೀಲಿಂಗ್ ಇತ್ತಲ್ಲ. ಸೊ ಹಂಗಾಗಿ ನಾನು ಅವತ್ತಿಂದ ಇವತ್ತಿನವರೆಗೂ ಶನಿವಾರ ಕಂಪ್ಲೀಟ್ ರಜಾ ಮಾಡ್ತೀವಿ. ಬೇರೆಯವರೆಲ್ಲ ಹಾಫ್ ಡೇ ಮಾಡ್ತಾರೆ, ಸೊ ನಾವು ಕಂಪ್ಲೀಟ್ ರಜಾ ಮಾಡ್ತೀವಿ. ಏನ್ ನಾವ್ ಶನಿವಾರನು ಅಂಗಡಿ ತಕೊಂಡ್ ಕುಂತ್ರೆ ನಾನೇನ್ ಇಲ್ಲಿ ದಾವಣಗೆರೆಯಲ್ಲಿ ಧೀರುಭಾಯಿ ಅಂಬಾನಿ ಅಂತೂ ಆಗಕ್ಕಾಗಲ್ಲ. ಸೊ ಮಕ್ಳ ಜೊತೆ ಒಂದ್ ದಿವಸ ಟೈಮ್ ಸ್ಪೆಂಡ್ ಮಾಡಿ ತೋಟ ಸಂಡೇ ಮಾಡ್ಬೋದಲ್ಲ. ಸಂಡೇ ಇಲ್ಲ, ಮಾರ್ಕೆಟ್ ಇರುತ್ತಲ್ಲ. ಸೊ ಸಾಟರ್ಡೆ ಮಕ್ಳು ಹಾಫ್ ಡೇ ಸ್ಕೂಲಿಂದ ಬರ್ತಾರೆ. ಸೊ ಅವ್ರನ್ನ ಕರ್ಕೊಂಡು ತೋಟಕ್ಕೆ ಹೋಗೋದು, ಸಾಯಂಕಾಲ ಎಲ್ಲಾರು ಹೋಟೆಲ್ ಕರ್ಕೊಂಡು ಹೋಗೋದು, ಒಂದ್ ದಿವಸ ಅವ್ರ ಜೊತೆ ಟೈಮ್ ಸ್ಪೆಂಡ್ ಫ್ಯಾಮಿಲಿ ಜೊತೆ. ಸೊ ಹಾಗಾಗಿ ಶನಿವಾರ ಒಂದ್ ದಿವಸ ರಜಾ ಮಾಡ್ತೀವಿ. ಸೊ ಯಾರು ಬೇಜಾರ್ ಮಾಡ್ಕೋಬೇಡ್ರಿ. ಸೊ ಏನೇ ಇದ್ರು ನಾವು ಸಂಡೇ ಫುಲ್ ಇರ್ತೀವಿ. ಬೇರೆ ಎಲ್ಲಾ ದಿವಸಗಳು 11 to 8 ಓಪನ್ ಇರ್ತೀವಿ. ಅದ್ರಲ್ಲೂ ಮುಂಚೆ ಈ ನಾವು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನಾರ್ಮಲ್ ಆಗಿ ಯಾರಿಗೂ ಅಷ್ಟು ಗೊತ್ತಿರ್ಲಿಲ್ಲ. ಸಾಟರ್ಡೆ ಓಕೆ ಜನ ಬರ್ತಿದ್ರು, ನೋಡ್ತಿದ್ರು, ಇಲ್ಲಾಂದ್ರೆ ಹೋಗ್ತಿದ್ರು. ಅದು ಈಗ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದಾಗಿಂದ ಎಲ್ರು ಸಾಟರ್ಡೇನೆ ಜಾಸ್ತಿ ಬರ್ತಿದಾರ. ಬಂದು ಅಂದ್ರೆ ಒಂದ್ಸಲ ಕೇಳ್ಬಿಟ್ಟು ಬನ್ನಿ, ಕಾಂಟ್ಯಾಕ್ಟ್ ನಂಬರ್ ಇದೆಲ್ಲ ಕೇಳಿ, ಸಾಟರ್ಡೆ ಶಾಪ್ ಓಪನ್ ಇರುತ್ತಾ ಇಲ್ಲ ನೀವು ಬರೋಕಿನ ಒಂದಿನ ಮುಂಚೆನೆ ಕಾಲ್ ಮಾಡ್ಬಿಟ್ಟು ಕನ್ಫರ್ಮ್ ಮಾಡ್ಕೊಂಡ್ ಬನ್ನಿ. ಯಾಕಂದ್ರೆ ನೀವ್ ಬರಕೇನಿಲ್ಲ, ಬಂದ್ ಇಲ್ಲಿ ವೆಯ್ಟ್ ಮಾಡ್ಬಾರ್ದು. ವೆಯ್ಟ್ ಮಾಡಿದ್ರೆ ನಮ್ಗೆ ಒಂಥರ ಆಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಶನಿವಾರ ಸುಮ್ನೆ ನೀವು ಅಷ್ಟು ದೂರದಿಂದ ಬಂದಿರ್ತೀರಿ, ಬಂದ್ ನಮಗೆ ಫೋನ್ ಮಾಡಿದಾಗ ನಾವು ಬರಕ್ ಆಗಲ್ಲ ಅಂತ ಹೇಳೋದು. ಸೊ ಹಾಗಾಗಿ ಶನಿವಾರ ಒಂದ್ ದಿವಸ ನಾವು ಆಫ್ ಇರ್ತೀವಿ. ದಯವಿಟ್ಟು ಶನಿವಾರ ಒಂದ್ ದಿವಸ ಯಾರು ಅಂಗಡಿ ಪ್ಲಾನ್ ಮಾಡ್ಬೇಡ್ರಿ. ವಿಸಿಟ್ ಮಾಡೋರಿದ್ರೆ ಭಾನುವಾರ ಮಾತ್ರ ನಾವು ಫುಲ್ ಓಪನ್ ಇರ್ತೀವಿ. ಸೊ ಏನಾದ್ರು ಪರ್ಚೇಸ್ ಮಾಡೋ ಪ್ಲಾನ್ ಇದ್ರೆ ನೀವು ವಾಟ್ಸ್ಆಪ್ ಅಲ್ಲಿ ಟೆಕ್ಸ್ಟ್ ಹಾಕಿರಿ, ನಿಮ್ಗೆ ಏನ್ ಬೇಕು ಅನ್ನೋದನ್ನ. ನಾವು ಸಂಡೇ ಮಾರ್ನಿಂಗ್ ಎಲ್ಲಾ ಮೆಸೇಜಸ್ ಗಳಿಗೂ ನಾವು ರಿಪ್ಲೈ ಮಾಡೋ ಕೆಲಸ ಮಾಡ್ತೀವಿ. ಸೊ ಅದಕ್ಕಂತ ನಮ್ದೊಂದು ಟೀಮ್ ಇದೆ. ಸೊ ಯಾರಿಗೂ ನಾವು ನೆಗ್ಲೆಕ್ಟ್ ಮಾಡಲ್ಲ. ಸೊ ಆದಷ್ಟು ಬೇಗ ನಾವು ಎಲ್ಲದಕ್ಕೂ ರಿಪ್ಲೈ ಮಾಡ್ತೀವಿ. ಹೋಗ್ತಾ ಹೋಗ್ತಾ ಇನ್ನು ಸ್ವಲ್ಪ ಬೇರೆ ಬೇರೆ ತರ ಟೆಕ್ನಾಲಜಿನ ತರ್ತಿದೀವಿ. ಸ್ಟೇ ಟ್ಯೂನ್, ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ತರ ತುಂಬಾ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಾವು ಮಾಡ್ತಾ ಇರ್ತೀವಿ. ಸೊ ನಿಮ್ ಸಬ್ಸ್ಕ್ರೈಬ್ ನಮ್ಗೆ ಒಂದು ಮೋಟಿವೇಶನ್ ಇದ್ದಂಗೆ. ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡಿ. ನಿಮ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನೋಡೋಕೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡು, ಕಂಟೆಂಟ್ ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡಿ. ಈಗ ಇನ್ನೊಂದು ಕಮೆಂಟ್ ಓದು. ನನ್ನ ಕಮೆಂಟ್ ಯಾರು ಫೋನ್ ಇರ್ತದೆ. ಹಲೋ ಹೇಳಿ. ನೋಡಿ ಶನಿವಾರ ರಜಾ ನಾವು ದಾವಣಗೆರೆ ಮಾರ್ಕೆಟ್ ರಜೆ. ಆಕ್ಚುಲಿ ಶನಿವಾರ ಹಾಫ್ ಡೇ ಇರ್ತಾರೆ ಬೇರೆ. ಶನಿವಾರ ಸಾಟರ್ಡೆ ಬರ್ತೀರಾ, ಬಂದು ಕಾಲ್ ಮಾಡ್ತೀರಾ? ಹೌದ್ರಾ? ಇಲ್ಲ, ಮುಂಚೆ ಒಂದು ಫೋನ್ ಮಾಡ್ಬೇಕಿತ್ತು. ಯಾಕಂದ್ರೆ ನಾವು ಶನಿವಾರ ಊರಲ್ಲಿ ಇರಲ್ಲ ಮೇಡಮ್, ತೋಟ ಆ ಕಡೆ ಹೋಗಿರ್ತೀವಿ. ಹೌದ್ರಿ, ಏನ್ ಬೇಕಿತ್ರಿ? 8% ಮೇಡಮ್ ನಮ್ದು. ಹಾ, ನಾವು ಸಾಟರ್ಡೆ ಒಂದ್ ದಿವಸ ಬಿಟ್ಟು ಎಲ್ಲಾ ದಿವಸನೂ 11 to 8 ಓಪನ್ ಇರ್ತೀವಿ. ಸಂಡೇನೂ ಇರುತ್ತೆ. ಹೌದು, 8% ಇರ್ತೀವಿ ಮೇಡಮ್. ನಾವು ಸಂಡೇ ಅಲ್ಲಿ ನಾವು ಮಾಡೇ ಮಾಡ್ತೀವ್ರಿ. ನಾವು ಶನಿವಾರ ಒಂದ್ ದಿವಸ ರಜೆ ಅಷ್ಟೇ. ಹಾ, ನಮ್ ಶಾಪ್ ಅಲ್ಲಿ ಅಂತಲ್ಲ, ಎಲ್ಲೋದ್ರೂ ಗೋಲ್ಡ್ ಒಂದೇ ರೇಟ್ ಇರಬೇಕು. ಆದ್ರೆ ಅದು ಒಂದೊಂದು ಇರುತ್ತೆ. ಆಕ್ಚುಲಿ ಗೋಲ್ಡ್ ರೇಟ್ಗಿಂತ 10 ಗ್ರಾಮಿಗೆ ಎಷ್ಟಾಗುತ್ತೆ ಅಂತ ಕೇಳ್ಬೇಕು ನೀವು. ಗೋಲ್ಡ್ ರೇಟ್ ನೀವು ಕೇಳಿದ್ರೆ ನಾನು 80,000 ಚಿಲ್ಲರೆ ಹೇಳ್ತೀನಿ. ಇನ್ನೊಬ್ರು 87,500 ರೂಪಾಯಿ ಆಗುತ್ತೆ ಇವತ್ತು. ಹೌದು, 916 HOID ಹಾಲ್ಮಾರ್ಕ್. ನಿಮ್ಮ ಮೊಬೈಲ್ ಅಲ್ಲಿ ಅದ BIS ಕೇರ್ ಆಪ್ ಅಲ್ಲಿ ಬರುತ್ತದ ಹಾಲ್ಮಾರ್ಕ್. ಹಾ ಮೇಡಮ್, ನೀವು ಬಂಗಾರ ತಗೊಳಕ್ಕೆ 87,500. ಹೌದೌದು, ಎಲ್ಲಾ ಸೇರಿ ಇನ್ಕ್ಲೂಡಿಂಗ್ ವೇಸ್ಟೇಜ್, ಮಜೂರಿ, ಹಾಲ್ಮಾರ್ಕ್, GST ಎಲ್ಲ ಸೇರಿ 87,500. ಓಕೆ, ಹೌದ್ರಾ? ಅದು 87,500 ಡಬಲ್ ಮಾಡ್ಕೊಂಬಿಡ್ರಿ 2 ತೊಲಕ್ಕೆ ಅಷ್ಟೇ. ಸಿಂಪಲ್. ನಮ್ದು ಲೆಕ್ಕ ಭಾಳ ಈಸಿ. ಸುಮ್ಮನೆ ನಿಮಗೆ ಡೈವರ್ಟ್ ಮಾಡಿ ಆ ಕಡೆ ಈ ಕಡೆ ತಿರುಗಿಸಿ 500 ರೂಪಾಯಿ. ಹೌದು, ಓಕೆ. ಇರ್ತೀವಿ ಮೇಡಮ್. ನಾವು ಶನಿವಾರ ಒಂದ್ ದಿವಸ ವೀಕ್ ಆಫ್ ಅಷ್ಟೇ. ನಾವು ರೆಗ್ಯುಲರ್ ಆಗಿ ಮಂಡೇ ಟು ಫ್ರೈಡೇ ಇರ್ತೀವಿ. ಸಾಟರ್ಡೆ ಒಂದ್ ದಿವಸ ಆಫ್, ಮತ್ತು ಸಂಡೇ ಇರ್ತೀವಿ. ಹೆಸರು ಕೇಳ್ಬಿಡಿ ನಂಗೆ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು ಮೇಡಮ್. ಹೆಸರು ಅವ್ರು ನಾಳೆ ಬರ್ತಾರಂತ, ಬೆಂಗಳೂರಿಂದ ಬಂದಾರಂತೆ. ಸೊ ಈ ತರ ಸ್ಟೇ ಆಗಿ ನಾಳೆ, ಅಂದ್ರೆ ಅವ್ರು ಇಲ್ಲೇ ರಿಲೇಟಿವ್ಸ್ ಇದಾರಂತೆ. ಸೊ ಸ್ಟೇ ಈ ತರ ಆಗುತ್ತೆ. ಅದಕ್ಕೆ ಈ ತರ ಸಮಸ್ಯೆ ಆಗ್ಬಾರ್ದು. ಸೊ ಸಾಟರ್ಡೆ ಒಂದ್ ದಿವಸ ನಾವು ಆಫ್ ಇರ್ತೀವಿ. ಸೊ ಸಂಡೇ ಟು ಫ್ರೈಡೇ 11 to 8 ನಾವು ಫುಲ್ ಇರ್ತೀವಿ. ಸೊ ಆದಷ್ಟು ದಯವಿಟ್ಟು ಸಾಟರ್ಡೆ ಕಾಲ್ ಮಾಡಿ ಬನ್ನಿ ಬರೋರಿದ್ರೆ. ಅಂದ್ರೆ ನಾವು ಓಪನ್ ಇರಲ್ಲ. ಸೊ ನೀವು ತಿಳ್ಕೊಳಕ್ಕೋಸ್ಕರ ನಾವು ಹೇಳ್ತಾ ಇದೀವಿ. ಸಾಟರ್ಡೆ ಬರಕ್ಕೆ ಹೋಗ್ಬೇಡಿ.
ಏ ಹಂಗೆ ಅಲ್ಲ ಸಾಟರ್ಡೆ ಇರಲ್ಲ, ಶಾಪ್ ಇರಲ್ಲ. ಶಾಪ್ ಇರಲ್ಲ. ಸೊ ಪ್ಲಾನ್ ಮಾಡ್ಬೇಡ್ರಿ. ಪ್ಲಾನ್ ಮಾಡ್ಬೇಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.